ಮತ್ತು ಸಿಂಹರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ. ಡಿಸೆಂಬರ್ ಏನು ಬದಲಾವಣೆನ ತರ್ತಾ ಇದೆ, ಹೊಸ ವರ್ಷಕ್ಕೆ ಯಾವ ರೀತಿ ನಿಮ್ಮನ್ನು ಪ್ರಿಪೇರ್ ಮಾಡ್ತಿದೆ. ಪಾಪು ಬರುವಂಥ ಸಾಧ್ಯತೆ ಇದೆ. ಮತ್ತೊಮ್ಮೆ ಹಾರ್ಟ್ ಚಕ್ರ ಓಪನ್ ಆಗುವಂಥ ಸಾಧ್ಯತೆ ಇದೆ. ಸಾಕಷ್ಟು ಗಮನನ ಕೊಡ್ತೀರಾ ಕೆರಿಯರ್ ಕಡೆ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ಬದಲಾವಣೆನ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಏನೋ ಒಂದು ದುಷ್ಟರ ಕೂಟದಿಂದ ನಿಮಗೆ ಬಿಡುಗಡೆ ಸಿಗುತ್ತೆ ಅನ್ನುವಂಥದ್ದು ಇದೆ. ವಿದ್ಯಾರ್ಥಿಗಳು ಓದಿನಲ್ಲಿ ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ಹೆಚ್ಚಿನ ದೇವಸ್ಥಾನಗಳಿಗೆ ಭೇಟಿ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸರ್ಪದೋಷ ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಇದೆ. ಒಂದು ಅಧಿಕಾರ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಯಾರು ತೊಂದರೆ ಮಾಡ್ತಿದ್ರು, ಏನು ಒಂದು ಕ್ರಿಟಿಕಲ್ ಸನ್ನಿವೇಶ ಇತ್ತು, ಅದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಕೇರಳ ಕಡೆ ಕೆಲವರು ಟ್ರಿಪ್ ಹೋಗುವಂಥ ಸಾಧ್ಯತೆ ಇದೆ. ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ದೇವಸ್ಥಾನದ ಕಾರ್ಯ ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ದೇವಸ್ಥಾನ ಕಟ್ಟಿಸಬಹುದು ನೀವು ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಜನ ದೇವತೆಗಳಿಗೆ ಬಿಡುಗಡೆ ಕಾರ್ಯನ ಮಾಡಿಲ್ಲ, ಬಿಡುಗಡೆ ಕಾರ್ಯನ ಮಾಡಿಕೊಡಿ ಅನ್ನುವಂಥದ್ದು ಇದೆ. ಸೊ ದೇವತೆಗಳಿಗೆ ಒಂದು ಬಿಡುಗಡೆ ಕಾರ್ಯನ ಮಾಡಿಕೊಡ್ಬೇಕು, ಬಿಡುಗಡೆ ಕಾರ್ಯನ ಮಾಡಿಕೊಡಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಜನರಿಗೆ ಬಂಧನ ಭೀತಿ ಬರುವಂಥ ಸಾಧ್ಯತೆ ಇದೆ. ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮದೇ ರೂಲ್ಸು, ನಿಮ್ಮದೇ ಪ್ರಪಂಚ ಹೇಗೆ ಬೇಕೋ ಹಾಗೆ ಆರಾಮಾಗಿರಿ ಅನ್ನುವಂಥ ರೀತಿಲಿ ಇದೆ. ಸೊ ಹೊಸ ಮನೆ ಕಟ್ಟುವಂಥ ಸಾಧ್ಯತೆ ಇದೆ. ಸೊ ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ಒಂದು ಮೇಜರ್ ಚೇಂಜ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಪರ್ಸ್ನಲ್ ಪವರ್ ಗ್ರೋತ್ ಆಗುವಂಥ ಸಾಧ್ಯತೆ ಇದೆ. ಒಂದು ರೀತಿ ಶುಕ್ರ ದಶೆ ನಡೀತಾ ಇದೆ, ಎಂಜಾಯ್ ಮಾಡಿ ಜೀವನನ. ಹಾಗಾಗಿ ಪ್ರೆಗ್ನೆನ್ಸಿ ಬರುವಂಥದ್ದು, ರೊಮ್ಯಾಂಟಿಕ್ ಲೈಫು ಹೆಚ್ಚು ಆ್ಯಕ್ಟಿವ್ ಆಗುವಂಥದ್ದು. ತುಂಬ ಸನ್ಯಾಸಿ ಥರ ಇರ್ತೀನಿ ಅನ್ನೋರಿಗೆ ರೊಮ್ಯಾಂಟಿಕ್ ಲೈಫ್ ಆ್ಯಕ್ಟಿವೇಟ್ ಆಗುವಂಥ ಸಾಧ್ಯತೆ ಇದೆ. ಹೆಚ್ಚಿನ ಕನಸುಗಳು ನನಸಾಗುವಂಥ ಸಮಯ. ಸೊ ನೀವೇನೇನು ಮಾಡಬೇಕು ಅಂದ್ಕೊಂಡಿದ್ದೀರೋ ಎಲ್ಲವನ್ನು ಕೂಡ ಮಾಡಿ ಮುಗಿಸಿ ಅನ್ನುವಂಥದ್ದು ಇದೆ. ನಿಮ್ಮ ಫೀಲಿಂಗ್ಸಿಗೂ ಕೂಡ ಬೆಲೆನ ಕೊಡಿ ಅನ್ನುವಂಥದ್ದು ಇದೆ. ಸೊ ಸೆಜಿಟೇರಿಯಸ್ ಮತ್ತು ಪೈಸಿಸ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಎಲ್ಲರಿಗೂ ಒಳ್ಳೇದು ಮಾಡೋದಕ್ಕೆ ಪ್ರಯತ್ನನ ಪಡಿ, ಇದರಿಂದ ಇನ್ನು ಹೆಚ್ಚು ಒಳ್ಳೆಯದನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ಏನೇ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಮಾಡಿ. ಯಾಕೆಂದರೆ ಕೆಲವು ವಿಚಾರಗಳಿಗೆ ಈಗ ಸರಿಯಾದ ಸಮಯ ಇನ್ನು ಬಂದಿಲ್ಲ. ಓಕೆ, ಏನೋ ಆನ್ಲೈನ್ನಲ್ಲಿ ಖರೀದಿ ಮಾಡುವಂಥ ಸಾಧ್ಯತೆ ಇದೆ. ಜಾಗ, ಜಮೀನು, ಆಸ್ತಿ ಖರೀದಿ ಮಾಡುವಂಥ ಸಾಧ್ಯತೆ ಇದೆ. ಹೆಚ್ಚಿನ ಅನುಕೂಲಕ್ಕಾಗಿ ವಿದೇಶಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಸಿಂಗಲ್ ಪೇರೆಂಟ್ಸ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಹೊಸ ಬಿಸ್ನೆಸ್ ಶುರು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರೋ ಲವ್ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಮೋಸ ಮಾಡ್ತಾ ಇದ್ದಾರೆ, ಅವರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಮಕ್ಕಳ ಜೀವನದಲ್ಲಿ ಯಾರು ಆಟ ಆಡ್ತಾ ಇದ್ದಾರೆ, ಅವ್ರ ಬಗ್ಗೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಮಕ್ಕಳ ಓದಿನ ಕಡೆ ಕೂಡ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಲ್ಲೋ ಒಂದು ಕಡೆ ಒಂಚೂರು ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇರ್ಬೋದು, ಏರುಪೇರು ಆಗ್ತಾ ಇರ್ಬೋದು, ಅದನ್ನು ಕೂಡ ನೋಡ್ಕೊಳ್ಳಿ. ಜೊತೆಗೆ ನಿಮ್ಮ ಎಕ್ಸ್ ಕೂಡ ನಿಮ್ಮ ಜೀವನಕ್ಕೆ ವಾಪಸ್ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಎಕ್ಸ್ ನಿಮ್ಮ ಲೈಫಿಗೆ ಬರೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ವೈಬನ್ನು ಕೂಡ ತೊಗೊಂಬರ್ತಾರೆ ಅನ್ನುವಂಥದ್ದು ಇದೆ. ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡುವಂಥ ಸಾಧ್ಯತೆ ಇದೆ. ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ಅನ್ನುವಂಥ ಕಾರಣಕ್ಕೆ ನಿಮ್ಮ ಎಕ್ಸ್ ನಿಮ್ಮ ಲೈಫಿಗೆ ವಾಪಸ್ ಬರುವಂಥ ಸಾಧ್ಯತೆ ಇದೆ. ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಎನರ್ಜಿ ಇಲ್ಲಿ ಇದೆ. ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜರ್ನಿ ಕಂಪ್ಲೀಟ್ ಆಗಿದೆ. ಈಗ ಒಂದು ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಮೇಡ್ ಇನ್ ಹೆವನ್ ಅನ್ನುವಂಥ ರೀತಿಲಿ ನಿಮ್ಮ ಜೀವನಕ್ಕೆ ಪ್ರೇಮ ಬರೋದ್ರಲ್ಲಿ ಇದೆ, ಪ್ರೀತಿ ಬರೋದ್ರಲ್ಲಿ ಇದೆ, ಮ್ಯಾರೇಜ್ ಬರೋದ್ರಲ್ಲಿ ಇದೆ. ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ. ಹೊಸ ಬಿಸ್ನೆಸ್ ಮಾಡುವಂಥ ಸಾಧ್ಯತೆ ಇದೆ. ಪಾಪು ಆಗುವಂಥ ಸಾಧ್ಯತೆ ಇದೆ. ಹೊಸ ಪ್ರೀತಿ ಬರುವಂಥ ಸಾಧ್ಯತೆ ಇದೆ. ಸನ್ ಕಾರ್ಡ್ ಬಂದಿದೆ, ಏನು ಏಸ್ ಆಫ್ ಕಪ್ ಬಂದಿದೆ, ಏಸ್ ಆಫ್ ವಾಂಡ್ ಬಂದಿದೆ.
ಟೋಟಲಿ ಚೇಂಜ್, ಗೇಮ್ ಚೇಂಜರ್ ಮಂತ್ ಅಂತ ಹೇಳ್ಬೋದು. ಇಷ್ಟು ಪಾಸಿಟಿವಿಟಿ ಇದುವರೆಗೂ ಮಾಡಿರೋ ಯಾವ ಕಾರ್ಡಿಗೂ ಬಂದಿಲ್ಲ. ಸೊ ಹಾಗಾಗಿ ತುಂಬಾ ಪಾಸಿಟಿವಿಟಿ ನಿಮ್ಮ ಲೈಫಿಗೆ ಬರ್ತಾ ಇದೆ. ಈ ಪಾಸಿಟಿವಿಟಿನ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲೋ ಪ್ರಯಾಣ ಹೋಗುವಂಥದ್ದು, ಮದುವೆ ಆಗುವಂಥದ್ದು, ದುಡ್ಡು ಬರುವಂಥದ್ದು, ಪಾಪು ಆಗುವಂಥದ್ದು, ಸಕ್ಸಸ್ ನೋಡುವಂಥದ್ದು, ರೀಬರ್ತ್ ಆಗುವಂಥದ್ದು ಎಲ್ಲವೂ ಚೆನ್ನಾಗಿದೆ. ದೇವರು ನಿಮಗೆ ಕಣ್ಬಿಟ್ಟು ನೋಡ್ತಾನೆ ಒಂದಲ್ಲ ಒಂದಿನ ಅಂತಾರಲ್ಲ, ನಿಮಗೆ ಎರಡೂ ಕಣ್ಬಿಟ್ಟು ದೇವ್ರು ನೋಡ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ನಿಮಗೆ ಹೆಚ್ಚಿನ ಅನುಕೂಲ ಆಗ್ತಾ ಇದೆ. ಜಸ್ಟ್ ಒಂಚೂರು ನಿಮ್ಮ ಎಕ್ಸ್ ಕಡೆ, ನಿಮ್ಮ ಮಕ್ಕಳ ಪ್ರೇಮದ ಕಡೆ ಒಂಚೂರು ಗಮನನ ಕೊಡಿ ಅನ್ನುವಂಥದ್ದು ಇದೆ ಇಲ್ಲಿ. ಕೆಲವು ಸತಿ ಆಲ್ ಈಸ್ ವೆಲ್ ಅಂತ ಇದ್ರೆ ಹೆಚ್ಚು ಹೇಳಬೇಕಾದಂಥ ಅಗತ್ಯ ಇಲ್ಲ, ಎಲ್ಲ ಚೆನ್ನಾಗಿದೆ ಅಂದಾಗ. ಸೊ ಏನಾದರೂ ಎಚ್ಚರಿಕೆ ಇದ್ದರೆ ಎಚ್ಚರಿಕೆ ಹೇಳೋಣ. ಸೊ ಚೆನ್ನಾಗಿದೆ, ಎಲ್ಲ ಪಾಸಿಟಿವ್ ಆಗಿ ಬರ್ತಾ ಇದೆ. ಪಾಪು ಬರ್ತಾ ಇದೆ, ಪ್ರೀತಿ ಬರ್ತಾ ಇದೆ, ಲವ್ ಬರ್ತಾ ಇದೆ, ಮ್ಯಾರೇಜ್ ಬರ್ತಿದೆ, ದುಡ್ಡು ಬರ್ತಿದೆ, ಎಲ್ಲ ಬರ್ತಿದೆ ಎಲ್ಲ ಬಾಚಿ ನಿಮ್ಮ ಬೀರುಲಿ ತುಂಬಿಕೊಳ್ಳಿ ಅಷ್ಟೇ. ಸೊ ಲೆಟ್ ಗೋ ಮಾಡಿ ಕೆಲವನ್ನ ಬೆಳೆದಿರೋ ಅಂಥ ವಿಚಾರಗಳನ್ನ. ಸೊ ಕೆಲವ್ರ ಹತ್ರ ಸಹಾಯ ಬೇಕು ಅಂದರೆ ತಗೊಳ್ಳಿ. ಫೈನಾನ್ಷಿಯಲಿ ತುಂಬ ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ನೋಡಿ, ಸಕ್ಸಸ್, ಕಮ್ಯುನಿಕೇಟ್ ಕ್ಲಿಯರ್ಲಿ, ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ. ನಿಮಗೆ ಏನೇನು ಮಾಡಬೇಕು ಅನಿಸುತ್ತೋ ಅಷ್ಟೂ ಈ ತಿಂಗಳಲ್ಲಿ ಮಾಡ್ಕೊಳ್ಳಿ. ಸೊ ಎಲ್ಲದಕ್ಕೂ ಎಸ್, ಬಿಗ್ ಎಸ್ ಇದೆ ಇಲ್ಲಿ. ಸೊ ಏನು ಬೇಕಾದರೂ ಮಾಡಿ. ಸೊ ಏನು ಮಾಡಿದ್ರೂ ನಿಮ್ಮದೇ ಕುದುರೆ, ನಿಮ್ಮದೇ ದಾರಿ, ನಿಮ್ಮದೇ ರೀತಿಲಿದೆ. ಏನು ಮಾಡಿದ್ರು ನಿಮಗೆ ಸಕ್ಸಸ್ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಸಿಗ್ತೀನಿ ಮುಂದಿನ ವೀಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಧರ್ಮದ ಹಾದಿಲಿ ನಡೆಯೋದನ್ನ ಮರಿಬೇಡಿ. ಟೇಕ್ ಕೇರ್.